ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಹ್ಯುಮ್ಯಾನಿಟಿಕ್ಸ್ ಕಂಪನಿ ಮತ್ತು ಸೇಫ್ಟಿ ರಿಸರ್ಚ್ ಫೌಂಡೇಶನ್ ವತಿಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಯಲಹಂಕ ಸಂಚಾರಿ ಪೊಲೀಸರ ಸಹಕಾರದೊಂದಿಗೆ ಯಲಹಂಕದ ಶೇಷಾದ್ರಿಪುರಂ ಪಬ್ಲಿಕ್ ಸ್ಕೂಲ್ನಲ್ಲಿ 100 ಜನ ವಿದ್ಯಾರ್ಥಿಗಳಿಗೆ ಪೋಷಕರ ಸಮಕ್ಷಮ ರಸ್ತೆ ಸಂಚಾರದ ಅರಿವನ್ನ ಮೂಡಿಸಲಾಯಿತು. ಸಿಟಿ ಸಿವಿಲ್ ಜಡ್ಜ್ ಮತ್ತು ಸದಸ್ಯರು, ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಶ್ರೀ ವರದರಾಜರವರು ಕಾರ್ಯಕ್ರಮದ ಉದ್ಘಾಟನೆ ನಡೆಸಿದರು. ಸಂಚಾರಿ ಅರಿವು ಪುಸ್ತಕ ಬಿಡುಗಡೆಯನ್ನ ಸೇಫ್ಟಿ ಫೌಂಡೇಶನ್ನ ಟ್ರಸ್ಟಿಗಳಾಗಿರ್ತಕ್ಕಂಥ ಅನಂತ ನಾರಾಯಣ ಹಾಗೇನೆ ಹ್ಯುಮ್ಯಾನಿಟಿಕ್ಸ್ ಕಂಪನಿಯ ಪ್ರದೀಪ್ ಮೋಹನ್ ರವರು ನೆರವೇರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಗಣ್ಯರು ಪ್ರತಿಯೊಬ್ಬರಿಗೂ ಸಂಚಾರ ನಿಯಮಗಳ ಪಾಲನೆ ತುಂಬಾ ಮುಖ್ಯ, ರೋಡ್ ಸೇಫ್ಟಿಯಿಂದ ಜನರ ಜೀವನ ಉಳಿಸ್ಲಿಕ್ಕೆ ಸಾಧ್ಯ, ಆದ್ರಿಂದ ಪ್ರತಿಯೊಬ್ಬರು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ತಿಳಿಸಿದರು. ಇದೇ ವೇಳೆ ಶೇಷಾದ್ರಿಪುರ ಕಾಲೇಜಿನ 100 ಜನ ಹೈಸ್ಕೂಲ್ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರು ಹಾಗೆಯೇ NGOಗಳ 16 ಜನ ಭಾಗವಹಿಸಿ ಕಾರ್ಯಕ್ರಮವನ್ನು ಸಕ್ಸಸ್ಗೊಳಿಸಿದ್ರು. ಈ ಬಗ್ಗೆ ಒಂದು ಸುದ್ದಿ ನಿಮಗಾಗಿ. ಮಕ್ಕಳಿಗೆ ಬೇಕಾಗಿರುವಂಥ ಅರಿವು ಬಹುಶಃ ಅವರ ಪೋಷಕರಿಗೂ ಬೇಕಾಗಿರ್ತದೆ. ಯಾಕಂತ ಹೇಳಿದ್ರೆ ಕಾನೂನು ಹೇಳ್ತದೆ 18 ವರ್ಷದವರೆಗೆ ಯಾವುದೇ ರೀತಿಯಾದಂತಹ ವಾಹನಗಳನ್ನು, ಸೈಕಲನ್ನಲ್ಲ ಬೇರೆ ವಾಹನಗಳನ್ನು, ದ್ವಿಚಕ್ರ ವಾಹನ ಆಗಲಿ 4 ಚಕ್ರದ ವಾಹನಗಳನ್ನಾಗಲಿ ರೈಡ್ ಮಾಡಬಾರ್ದು, ಓಡಿಸಬಾರ್ದು ಅಂಥೇಳಿ. ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಇವತ್ತು ಸಣ್ಣ ಸಣ್ಣ ಮಕ್ಕಳು, ಇನ್ನೂ ಕೂಡ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದ್ತಿರುವಂತಹ ಮಕ್ಕಳು ಕೂಡ ದ್ವಿಚಕ್ರ ವಾಹನವನ್ನು ಓಡಿಸೋಂಥದ್ದನ್ನು ನಾವು ನೋಡಿದ್ದೇವೆ. ಇದನ್ನು ತಡೆ ಹಾಕಬೇಕು ಅಂತ ಹೇಳಿದ್ರೆ ಮೊದಲು ಪೋಷಕರು ತಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ. ಇದನ್ನು ಇವತ್ತು ನಾನು ಮಕ್ಕಳಿಗೂ ಕೂಡ ಇದನ್ನೇ ಹೇಳಿದ್ದೇನೆ. ನೀವು ಏನಾದರೂ ಈ ರೀತಿ ಮಾಡಿದರೆ ನಿಮ್ಮ ತಂದೆ ತಾಯಿ ತೊಂದರೆಗೆ ಸಿಗಾಕ್ಕೊಳ್ತಾರೆ ಅನ್ನೋದನ್ನು ನಾನು ಹೇಳಿದ್ದೇನೆ. ಬಹುಶಃ ಈ ಇನಿಷಿಯೇಟಿವ್ ನಾನು ಈ NGOದವರು ಏನು ಮಾಡ್ತಾ ಇದ್ದಾರೆ ಅದು ಅದ್ಭುತವಾದಂತಹ ಕಾರ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಒಂದು ಜನವರಿ ತಿಂಗಳಲ್ಲಾದಂತಹ ಮಾಸಾಚರಣೆಯಲ್ಲಿ ಸುಮಾರು ನಾವು ಸರ್ಕಾರಿ ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆಯೊಂದಿಗೆ ಸೇರಿ ಸುಮಾರು 165 ಕಾರ್ಯಕ್ರಮಗಳನ್ನು ಬೆಂಗಳೂರಾದ್ಯಂತ ಮಾಡಿದ್ದೇವೆ. ರಾಷ್ಟ್ರಾದ್ಯಂತ ನಡೆದಿದೆ, ಬೆಂಗಳೂರಾದ್ಯಂತ 165 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇಟ್ ವಾಸ್ ಎ ವಂಡರ್ಫುಲ್ ಸಕ್ಸಸ್. ಪೊಲೀಸ್ ಕಾನ್ಸ್ಟೇಬಲು ಅವ್ರ ಮಗಳು ಮತ್ತು ಅಣ್ಣನ ಮಗಳಿಬ್ಬರು ಕೂಡ ಅವ್ರು ನಿಲ್ಲಿಸಿದ್ರು, ಅವ್ರು ಹಾಗೇನೆ ಹೊಡ್ಕೊಂಡು ಹೋಗ್ತಾರೆ. ಆ ಮಕ್ಕಳಿಬ್ರು ಸ್ಪಾಟಲ್ಲೇ ಡೆತ್ ಆಗ್ತಾರೆ. ಯಾಕೆ ಹೇಳ್ತಿದ್ದೀವಿ ಇನ್ಸಿಡೆಂಟ್ಗಳು ಅಂದರೆ ನಮ್ಗೆ ಏನಾಗತ್ತೆ ಅನ್ನೋದು ಗೊತ್ತಿರಲ್ಲ. ಅವೇರ್ನೆಸ್ ಇದೆಯೋ ಇಲ್ವೋ, ಅದು ರೋಡ್ಗೆ ಇಳಿತೀವಿ, ನಮಗೆ ಅವೇರ್ನೆಸ್ ಇದ್ರು ಬೇರೆ ಬರೋಂಥ ರೋಡ್ ಯೂಸರ್ಸ್ ಏನಿದ್ದಾರೆ ವೆಹಿಕಲ್ಗಳು ಅವ್ರು ಯಾವ ರೀತಿ ಬರ್ತಾರೆ ಅನ್ನೋದು ಅವನಿಗೆ ಮೇ ಬಿ ಡ್ರಂಕನ್ ಇರ್ಬೋದು, ಓವರ್ ಸ್ಪೀಡ್ ಇರ್ಬೋದು, ಮತ್ತು ಅವನಿಗೆ ಅವೇರ್ನೆಸ್ ಈಗ ನೀವು ನಿಂತಿದ್ದೀರಿ ಅಂತ ಗೊತ್ತಿದೆಯೋ ಗೊತ್ತಾಗದೆ ಕೆಲವೊಂದು ಆಕ್ಸಿಡೆಂಟ್ಗಳು ಸಡನ್ನಾಗಿ ಆಗ್ತದೆ. ಅದಕ್ಕೆ ನಮ್ಮ ಜವಾಬ್ದಾರಿಯಾಗಿ ನಾವು ಕೂಡ ಟ್ರಾಫಿಕ್ ಅವೇರ್ನೆಸ್ಸು ಮತ್ತು ರೂಲ್ಸನ್ನು, ರೆಗ್ಯುಲೇಷನ್ಸನ್ನು ದಯವಿಟ್ಟು ಫಾಲೋ ಮಾಡಬೇಕು. ಯಾಕೆ ನಿಮ್ಮ ಹೆಂಗರ ಮಕ್ಕಳುಗಳಲ್ಲೇ ಈಗಲಿಂದನೇ ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಮುಂದೆ ಕೂಡ ನೀವು ಇದನ್ನು ಟ್ರಾಫಿಕಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಿದ್ದೇ ಆದಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಟ್ಟಿಗಾದರೂ ನಾವು ಟ್ರಾಫಿಕ್ಕನ್ನು, ಆಕ್ಸಿಡೆಂಟ್ಗಳನ್ನ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಈಗ ಸರ್ ಹೇಳಿದ್ರು ಸುಮಾರು 1.5 lakhs ಎವ್ರಿ ಇಯರ್ ಡೆತ್ ಆಗ್ತಿದ್ದಾರೆ. ಒಂದು ನಮ್ಮ ಬೆಂಗಳೂರು ಸಿಟಿನಲ್ಲಿ ಯಲಹಂಕ ಲಿಮಿಟ್ಸಲ್ಲೇ ಅತಿ ಹೆಚ್ಚು ಫ್ಯಾಟಲ್ ಆಕ್ಸಿಡೆಂಟ್ ಆಗುವಂಥ ವ್ಯಾಪ್ತಿ. ಲಾಸ್ಟ್ ಇಯರು ನಮ್ಮಲ್ಲಿ 59 ಜನ ಡೆತ್ ಆಗಿದೆ. ಆದ್ದರಿಂದ ಈ ಆಕ್ಸಿಡೆಂಟ್ಗಳು ಆಗೋದನ್ನ ನಾವು ಅವಾಯ್ಡ್ ಮಾಡಬೇಕು. ಅದ್ರ ಜೊತೆಗೆ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನ ಫಾಲೋ ಮಾಡಿದ್ರೆ ಮ್ಯಾಕ್ಸಿಮಮ್ಮು ಟ್ರಾಫಿಕ್ ಆಕ್ಸಿಡೆಂಟ್ಗಳನ್ನ ಅವಾಯ್ಡ್ ಮಾಡಬೇಕು. ನಮಗೂ ಅಷ್ಟೇ, ಇದು ನಮ್ಮ ಕಂಪ್ನಿದ ಮಿಷನ್, ಇದು ಟು ಸೇವ್ ಲೈಫ್ಸ್. ಹಂಗಾಗಿ ಎಷ್ಟು ಆಗುತ್ತೆ ಅಷ್ಟು ಸ್ಟೂಡೆಂಟ್ಸ್ ಥ್ರೂ ವಿ ವಾಂಟ್ ಟು ಎಜುಕೇಟ್, ಆ್ಯಂಡ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮಿಷನ್ ಫಾರ್ ಅಸ್. ಆ್ಯಂಡ್ ಪಾರ್ಟ್ನರಿಂಗ್ ವಿತ್ ಸ್ಕೂಲ್ಸ್ ಲೈಕ್ ದಿಸ್ ಟು ಸ್ಪ್ರೆಡ್ ದಿ ಅವೇರ್ನೆಸ್. ಯಾಕೆಂದರೆ ಇದು ರಸ್ತೆ ಸೇಫ್ಟಿ ಸ್ಟಾರ್ಟ್ಸ್ ಫ್ರಮ್ ಹೋಮ್, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಸ್ಟೂಡೆಂಟ್ಸಿಂದ ಸ್ಟಾರ್ಟ್ ಮಾಡಿ ಅವ್ರ ಪೋಷಕರು, ಅವ್ರ ಗೊತ್ತಿರೋರಿಗೆ ಸ್ಪ್ರೆಡ್ ಮಾಡಿದ್ರೆ ಇಟ್ಸ್ ಎ ಗುಡ್ ಪ್ರೋಗ್ರಾಮ್ ಅಂತ. ವಿ ಸಿ ಇಟ್ ಆಸ್ ಎ ಹ್ಯೂಜ್ ಸಕ್ಸಸ್ ಪಾರ್ಟ್ನರಿಂಗ್ ವಿತ್ ದಿಸ್ ಸ್ಕೂಲ್, ಆ್ಯಂಡ್ ವಿ ವಾಂಟ್ ಟು ಕಂಟಿನ್ಯೂ ಟು ಡೂ ದಿಸ್ ಫಾರ್ ದಿ ಸೊಸೈಟಿ. ನಿಮ್ಮ ಸಂಸ್ಥೆ ಹೆಸರು, ನಿಮ್ಮ ಹೆಸರು? ಹ್ಯುಮ್ಯಾನಿಟಿಕ್ಸ್, ಪ್ರದೀಪ್ ಮೋಹನ್. ಐ ರನ್ ದಿ ಕಂಪನಿ ಇನ್ ಇಂಡಿಯಾ. ಸರ್, ಇವತ್ತು
ಪ್ರತಿನಿತ್ಯ ನಾವು ಗಮನಿಸ್ತಾ ಇದ್ವಿ. ಮನೆಯಿಂದ ಹೊರಗಡೆ ಬಂದರೆ ನಾವು ಗ್ಯಾರಂಟಿಯಾಗಿ ವಾಪಸ್ ಹೋಗ್ತೇವೆ ಅನ್ನೋದು ಗ್ಯಾರಂಟಿ ಇಲ್ಲದಾಗ್ಬಿಟ್ಟದೆ. ಇವತ್ತು ಯಾಕಂದರೆ ಪ್ರತಿನಿತ್ಯ ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಂತೂ ಟ್ರಾಫಿಕ್ ಸಮಸ್ಯೆ ಸಾಕಷ್ಟು ಹೆಚ್ಚಾಗಿದೆ ಮತ್ತು ಸಂಚಾರ ನಿಯಮಗಳನ್ನ ಪಾಲನೆ ಮಾಡೋರಲ್ಲಿ ತುಂಬ ಮಂದಿ ಇವತ್ತು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ನಮ್ಮ ಉದ್ದೇಶ ಏನಂದರೆ ಒಂದು ಇಲ್ಲಿ ಹ್ಯುಮ್ಯಾನಿಟಿಕ್ಸ್ ಕಂಪನಿ ವತಿಯಿಂದ ಬಹಳ ಮುಖ್ಯವಾಗಿ ಸೇಫ್ಟಿ ರಿಸರ್ಚ್ ಫೌಂಡೇಶನ್ ಇದರ ಒಂದು ಇನಿಷಿಯೇಟಿವ್ ತಗೊಂಡು ಇವತ್ತು ನಾವು ಏನಂದರೆ ಮೊದಲಿಗೆ ನಾವು ಮಕ್ಕಳಲ್ಲಿ ಬದಲಾವಣೆ ತಂದರೆ ಆ ಮಕ್ಕಳು ಯಾಕಂದರೆ ಮುಂದಿನ ಪೀಳಿಗೆಯಲ್ಲಿ ಅವರು ರಸ್ತೆನ ಬಳಸ್ತಕ್ಕಂಥವ್ರಾಗ್ತಾರೆ, ಎಲ್ಲರೂ ವೆಹಿಕಲ್ಸನ್ನು ಬಳಸೋರಾಗೋದ್ರಿಂದ ಅವರಲ್ಲಿ ಒಂದು ಮಕ್ಕಳ ಹಂತದಲ್ಲೇ ಸಂಚಾರ ನಿಯಮಗಳನ್ನು ಅಳವಡಿಸ್ಕೊಂಡ್ಬಿಟ್ರೆ ಖಂಡಿತ ಅವ್ರು ಯಾವುದೇ ರೀತಿಯ ಟ್ರಾಫಿಕ್ ರೂಲ್ಸನ್ನು ವೈಲೇಷನ್ ಮಾಡಲ್ಲ, ಒಂದು ಅಪಘಾತವನ್ನು ಕಡಿಮೆ ಮಾಡ್ತಾರೆ, ಡೆತ್ ರೇಟ್ಸನ್ನು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಮಕ್ಕಳಲ್ಲೇ ಇದನ್ನು ಬಿತ್ತುತ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಹ್ಯುಮ್ಯಾನಿಟಿಕ್ಸು ಮತ್ತು ಸೇಫ್ಟಿ ರಿಸರ್ಚ್ ಫೌಂಡೇಶನ್ ಮತ್ತು ಇವತ್ತು ನಾವೇನು ಪ್ರಾರಂಭ ಮಾಡಿದ್ವಿ ಶೇಷಾದ್ರಿಪುರಂ ಪಬ್ಲಿಕ್ ಶಾಲೆಯಲ್ಲಿ ಬಹಳ ಮುಖ್ಯ ಇವರೆಲ್ಲರ ಸಹಕಾರದಲ್ಲಿ ಮಕ್ಕಳಲ್ಲಿ ನಾವು ಮೊದಲಿಗೆ ಈ ನಿಯಮಗಳನ್ನು ಅಳವಡಿಸಬೇಕು, ಎಲ್ಲರೂ ಪಾಲನೆ ಮಾಡಬೇಕು. ಇದು ಪೋಷಕರು ಸಹ ಹೋಗಬೇಕು, ಸಮುದಾಯ ಸಹ ಪಾಲ್ಗೊಳ್ಳಬೇಕು. ಎಲ್ಲರೂ ಸೇರಿ ನಾವು ನಮ್ಮ ಸಮಾಜದಲ್ಲಿ ಯಾವುದೇ ರೀತಿಯ ಅಪಘಾತಗಳಾಗದಂತೆ ಮತ್ತು ಪ್ರಾಣಾಪಾಯಗಳಾಗದಂತೆ ತಡೆಗಟ್ಟತಕ್ಕಂಥದ್ದು ರಕ್ಷಣೆ ನಿಮ್ಮ ಎಲ್ಲರ ರಕ್ಷಣೆ ಆಗಬೇಕು ನಮ್ಮ ಉದ್ದೇಶ ಸರ್. ತುಂಬ ರೋಡ್ ಸೇಫ್ಟಿ ಅವೇರ್ನೆಸ್ ಶೇಷಾದ್ರಿಪುರಂ ಪಬ್ಲಿಕ್ ಸ್ಕೂಲಲ್ಲಿ ಆರ್ಗನೈಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅದರಲ್ಲೂ ನಮ್ಮ ಮಕ್ಕಳಿಗೆ ಇವತ್ತು ತುಂಬ ಅವೇರ್ನೆಸ್ ಸಿಕ್ಕಿದೆ. ಅದಕ್ಕೆ ನಾವು ಎಲ್ಲರ ಪರವಾಗಿ ಟ್ರಾಫಿಕ್ ಪೊಲೀಸ್ ಮತ್ತು ಹ್ಯುಮ್ಯಾನಿಟಿಕ್ಸ್ ಅವ್ರ ಪರವಾಗಿನೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಸೊ ಇವತ್ತು ಏನೆಲ್ಲ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ಅದನ್ನು ಖಂಡಿತವಾಗಿ ನಾವು ನಮ್ಮ ಸ್ಕೂಲ್ನಲ್ಲಿ ನಮ್ಮ ಮಕ್ಕಳು ಇದನ್ನು ಫಾಲೋ ಮಾಡ್ತಾರೆ ಅಂತ ನಾವು ಭರವಸೆ ಕೊಡ್ತೀವಿ. ಹೌದು, ಇವತ್ತಿನ ಕಾರ್ಯಕ್ರಮ ತುಂಬ ಅನುಕೂಲವಾಯಿತು. ಎಲ್ಲರೂ ಟ್ರಾಫಿಕ್ ರೂಲ್ಸನ್ನು ಪಾಲ್ಗೊಳಿಸಬೇಕು, ಆಕ್ಸಿಡೆಂಟನ್ನು ತಡೆಗಟ್ಟಬಹುದು. ಅದರಿಂದ ಎಷ್ಟೋ ಜೀವಿಗಳು ಉಳಿಯುತ್ತವೆ. ತುಂಬ ಚೆನ್ನಾಗಿ ಭಾಷಣವನ್ನು ಹೇಳುತ್ತಾ ಎಷ್ಟೊಂದು ಹೇಳಿಕೊಟ್ರು, ಹೆಂಗೆ ಫಾಲೋ ಮಾಡಬೇಕು, ಯಾವ್ದು ತಪ್ಪು ಯಾವುದು ಸರಿ ಅಂತ. ಭದ್ರ ಬುನಾದಿಯ ಭವ್ಯ ಭಾರತದ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಪಾರ. ಆ ನಿಟ್ಟಿನಲ್ಲಿ ಶಾಲೆಗಳನ್ನು ಜ್ಞಾನ ದೇಗುಲಗಳು ಅಂತ ಕರೀತಾರೆ. ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿಕೊಂಡು ಸುರಕ್ಷತೆಗೆ, ರಸ್ತೆ ಸುರಕ್ಷತೆ ಮತ್ತು ಪ್ರಾಣ ರಕ್ಷಣೆಗಾಗಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋ ಸಲುವಾಗಿ ಟ್ರಾಫಿಕ್ ರೂಲ್ಸ್ ಅವೇರ್ನೆಸ್ನ ಮೂಡಿಸ್ತಕ್ಕಂಥ ಕೆಲಸವನ್ನು ಸಂಘ ಸಂಸ್ಥೆಗಳು ಶಾಲೆಗಳು ಸೇರಿಕೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಈ ಒಳ್ಳೆ ಕೆಲಸದ ಸಾರ್ಥಕ ವಿದ್ಯಾರ್ಥಿಗಳಿಗೆ ಸಿಗಲಿ, ವಿದ್ಯಾರ್ಥಿಗಳ ಮೂಲಕ ಮುಂದಿನ ಭವಿಷ್ಯ ಉಜ್ವಲವಾಗಲಿ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ.